ಸರ್ ನನ್ಗೆ ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಕ್ಕೆ ಹೆಚ್ಚು ನಾಲೆಡ್ಜ್ ಇಲ್ಲ. ಅಂದ್ರೆ ನಾನು ಓದ್ಕೊಂಡಿಲ್ಲ, ಮತ್ತೆ ನನಗೆ ಟೆಕ್ನಿಕಲ್ ನಾಲೆಡ್ಜ್ ಇಲ್ಲ, ಲ್ಯಾಪ್ಟಾಪ್ ಬಳಸೋಕ್ ಬರಲ್ಲ. ಹಾಗಿದ್ರೆ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಗೆ ವ್ಯವಹಾರ ಮಾಡ್ಬೋದು ಸರ್? ನೋಡಿ, ಈ ಮಾರ್ಕೆಟ್ ಅಂದ್ರೆ ಮೊದಲೆಲ್ಲ ಹೆಚ್ಚು ಬ್ರೋಕರ್ಗಳ ಕಡೆಯಿಂದ ನಡೀತಾ ಇತ್ತು. ಈಗಲೂ ಆ ವ್ಯವಸ್ಥೆ ಇದೆ, ಬಟ್ ಹೆಚ್ಚು ಎಲ್ಲ ಕಡೆ ಆನ್ಲೈನ್ ಆಗಿದ್ರಿಂದ ಮೊಬೈಲ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ಈ ತರ ಹೆಚ್ಚು ಕೆಲಸ ಆಗುತ್ತೆ. ಆದ್ರೂ ಸಹ ಬ್ರೋಕರ್ ಕಡೆಯಿಂದ ವ್ಯವಸ್ಥೆ ಇದ್ದೇ ಇದೆ. ಸೊ ಹೆಚ್ಚು ಯಾರಿಗೆ ಗೊತ್ತಿಲ್ವೋ ಮೊಬೈಲ್ ಯೂಸ್ ಮಾಡೋಕೆ, ಇದಕ್ಕೆಲ್ಲ ಗೊತ್ತಿಲ್ಲ ಅಂದ್ರೆ ಆಗ ಬ್ರೋಕರ್ ಕಡೆಯಿಂದನೇ, ಹೇಗೋ ಅಕೌಂಟ್ ಅನ್ನು ಬ್ರೋಕರ್ ಕಡೆಯಲ್ಲಿ ಮಾಡ್ಲೇಬೇಕು, ಅಲ್ಲಿಯೇ ಮಾಡಿ ನೀವು ಮೊಬೈಲ್ ಅಲ್ಲಿ ಅವರಿಗೆ ಕಾಲ್ ಮಾಡಿ ಮಾತಾಡಿ ಸರ್ವಿಸ್ ಅನ್ನು ತಗೋಬಹುದು. ಆದ್ರೆ ಏನೇ ಆದ್ರೂ ಒಂದಿಷ್ಟು ಗೊತ್ತಿಲ್ಲ ಅಂತಂದ್ರೆ ಆಕ್ಚುಲಿ ಮಾರ್ಕೆಟ್ ಸ್ವಲ್ಪ ಕಷ್ಟನೇ. ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಯೋದು ಅನುಕೂಲಕರ. ಇಲ್ಲ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಇರುವಂತಹ ಈ ಮ್ಯಾನಿಪುಲೇಷನ್ ಇರ್ಬೋದು, ಅಥವಾ ಅದರದೇ ಆದಂತಹ ಸ್ವಭಾವ ಏನಿರ್ಬೋದು, ಇದು ತುಂಬಾ ಜನರನ್ನ, ಅಂದ್ರೆ ಗೊತ್ತಿಲ್ಲದೆ ಬಂದಿರೋರನ್ನ ಸುಲಭವಾಗಿ ನಷ್ಟಕ್ಕೆ ಮಾಡುತ್ತೆ. ಹಾಗಾಗಿ ಆದಷ್ಟು ತಿಳ್ಕೊಂಡೇ ಮಾಡಬೇಕು. ಅವಕಾಶ ಇದ್ದೇ ಇದೆ, ಬಟ್ ಏನು ಗೊತ್ತಿಲ್ಲ ಅಂದ್ರೆ ತುಂಬಾ ಸುಲಭ ಏನಲ್ಲ, ಸ್ವಲ್ಪ ಕಷ್ಟನೇ. ಆದ್ರೆ ಸರ್, ಈಗ ನಂಗೆ ಲ್ಯಾಪ್ಟಾಪ್ ಬಳಸಕ್ ಬರಲ್ಲ, ಆತರ ಏನಾದ್ರು ಇದ್ದಾಗ, ಅಥವಾ ಟೆಕ್ನಿಕಲಿ ಅಷ್ಟೇನಾದ್ರೂ ನಾನು ಓದ್ಕೊಂಡಿಲ್ಲ ಅಂದ್ರೆ ಹೇಗ್ ಮಾಡೋದು? ನೋಡಿ, ಲ್ಯಾಪ್ಟಾಪ್ ಬೇಕೇ ಬೇಕು ಅಂತೇನಿಲ್ಲ ಹಾಗೆ, ಬಟ್ ಮೊಬೈಲ್ ಬಳಸೋಕ್ ಬಂದ್ರೆ ತುಂಬಾ ಸುಲಭ. ಏನಾಗುತ್ತೆ ಅಂದ್ರೆ ಇಲ್ಲಿ ಟ್ರೇಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಎರಡು ವಿಭಾಗ ಇದೆ. ಟ್ರೇಡಿಂಗ್ಗೆ ಅಂತಾದ್ರೆ ಇವೆಲ್ಲ ಬೇಕಾಗತ್ತೆ. ಹೂಡಿಕೆ ಅಂತಾದ್ರೆ ನೋಡಿ, ಇವತ್ತು ಬೈ ಮಾಡಿ ಇವತ್ತೇ ಸೇಲ್ ಮಾಡೋದಿಲ್ಲ ಹೂಡಿಕೆಯಲ್ಲಿ. ಅದರಲ್ಲೂ ಲಾಂಗ್ ಟರ್ಮ್ ಅಂತ ಆದ್ರೆ ದೀರ್ಘಾವಧಿ ಇರುತ್ತೆ ಹೇಗೂ. ಹಾಗಾಗಿ ಅಲ್ಲಿ ಪದೇ ಪದೇ ಏನೋ ಮಾಡ್ತಾ ಇರೋದು ಬೇಕಾಗಲ್ಲ. ಹಾಗಾಗಿ ಇಲ್ಲಿ ಬ್ರೋಕರ್ ಕಡೆಯಿಂದನೂ ನಾವು ಹೂಡಿಕೆಯನ್ನ, ಅಂದ್ರೆ ನಮ್ಮ ಬೈ ಅಂಡ್ ಸೆಲ್ ಇದನ್ನ ಮಾಡ್ಬೋದು, ಕಷ್ಟ ಏನು ಆಗೋದಿಲ್ಲ. ಓಕೆ ಸರ್. ಸ್ಟಾಕ್ ಮಾರ್ಕೆಟ್ ಅಂದ್ರೆ ನನ್ಗೆ ಈ ಶ್ರೀಮಂತರು ಅಥವಾ ಬಿಸ್ನೆಸ್ ಮಾಡೋವಂತರು ಇವ್ರುಗಳು ಮಾತ್ರ ಇನ್ವೆಸ್ಟ್ ಮಾಡೋದು ಅಂತ ಅನ್ಕೊಂಡಿದ್ದೀನಿ ನಾನು. ಅಂದ್ರೆ ನಮ್ಮಂತ ಸಾಮಾನ್ಯ ಜನರನ್ನು ಹೂಡಿಕೆ ಮಾಡ್ಬೋದಾ? ನೋಡಿ, ಹೂಡಿಕೆ ಅವರಿಗೆ ಇವರಿಗೆ ಅಂತ ಅಲ್ಲ, ಇದು ಎಲ್ರಿಗೂ ಬೇಕಾಗಿರೋದು. ಹಾಗಾದ್ರೆ ಎಷ್ಟು ಹೂಡಿಕೆ ಮಾಡ್ಬೇಕು, ದುಡ್ಡು ತುಂಬಾ ಜಾಸ್ತಿ ಇಲ್ವಲ್ಲ ಅನ್ನೋದು ಸಾಮಾನ್ಯರ ಭಾವನೆ, ಸತ್ಯ ಅದು. ಬಟ್ ಏನಂದ್ರೆ ಯಾರ ಹತ್ರ ಎಷ್ಟಿದೆಯೋ ಅಷ್ಟು ಹೂಡಿಕೆ ಮಾಡ್ತಾರೆ. ಈಗ ನೋಡಿ, ಒಬ್ಬ ಶ್ರೀಮಂತ, ಈಗ ಮಾರ್ಕೆಟ್ ಅನ್ನು ಬಿಟ್ಟು ನಾವು ಎಫ್ ಡಿ ಕಡೆ ನೋಡೋಣ. ಒಬ್ಬ ಶ್ರೀಮಂತ ಒಂದು 10 ಲಕ್ಷನೋ ಅಥವಾ 1 crore ಎಷ್ಟೋ ಎಫ್ ಡಿ ಮಾಡ್ತಾನೆ ಅಂತ ಅನ್ಕೊಳ್ಳಿ. ಬಡವ ಒಬ್ಬ ಇರ್ತಾನೆ, ಸಾಮಾನ್ಯದವನು, ಅವ್ನು 10,000 ರೂಪಾಯಿ ಎಫ್ ಡಿ ಮಾಡ್ಬೋದು. ಹಾಗಾಗಿ ಅಲ್ಲಿ ಅವ್ರ ಹತ್ರ ಏನಿರುತ್ತೋ ಆ ತರ ಅವರು ಎಫ್ ಡಿ ಮಾಡ್ತಾರೆ. ಇಲ್ಲಿಯೂ ಸಹ ಅವರವರ ಕೆಪಾಸಿಟಿ ಎಷ್ಟೋ ಅದ್ರ ಪ್ರಕಾರ ಹೂಡಿಕೆ ಮಾಡ್ಬೋದು. ಎಷ್ಟು ದೊಡ್ಡ ಅಮೌಂಟ್ ಇದ್ರು ಅದೇ ಪ್ರಕಾರ ಹೂಡಿಕೆ ಮಾಡ್ತಾರೆ, ಚಿಕ್ಕ ಅಮೌಂಟ್ ಇದ್ರು ಅದೇ ತರ ಹೂಡಿಕೆ ಮಾಡೋದು. ಇಲ್ಲಿ ಲಾಭ ನಷ್ಟಗಳು ಅಥವಾ ಈ ಲಾಭನೇ ಬರಬೇಕು ಅಂತ ಅದ್ರಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಎಷ್ಟು ಹೂಡಿಕೆ ಮಾಡಿದಾರೋ ಅದ್ರ ಮೇಲೆ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತೇನಿಲ್ಲ. ಒಟ್ಟಾರೆ ನಾವು ಗಳಿಸಿದ ಹಣದಲ್ಲಿ ಒಂದಿಷ್ಟನ್ನು ಉಳಿಸಿ ಅದನ್ನ ಹೂಡಿಕೆ ಮಾಡೋದು. ಹಾಗಾಗಿ ಕಡಿಮೆ ಇದ್ದವರು ಸಹ ಆ ಕಡಿಮೆ ಹಣದಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನ ಹೂಡಿಕೆ ಮಾಡೋಕೆ ಇಲ್ಲಿ ಅವಕಾಶ ಇದೆ. ಸರ್, ಈಗ ದಿನ ಬೆಳಗಾದ್ರೆ ನ್ಯೂಸ್ ಪೇಪರು ಮತ್ತೆ ನ್ಯೂಸ್ ಚಾನೆಲ್ಗಳಲ್ಲಿ ಈ ಕಂಪ್ನಿ ಇಷ್ಟು ಹಣನ ದೋಚ್ಕೊಂಡೋಯ್ತು, ಈ ಕಂಪ್ನಿಯಲ್ಲಿ ಹೂಡಿಕೆ ಮಾಡಿದ್ರು ಇಷ್ಟು ಹಣನ ಕಳ್ಕೊಂಡ್ರು, ಈ ತರದ್ದೆಲ್ಲ ನ್ಯೂಸ್ ಬರ್ತಾ ಇರುತ್ತೆ ಸರ್. ಇದ್ರ ಮಧ್ಯೆ ನಾವು ಹೇಗೆ ಈ ಸ್ಟಾಕ್ ಮಾರ್ಕೆಟ್ ನ ನಂಬೋದು? ನೋಡಿ, ಸ್ಟಾಕ್ ಮಾರ್ಕೆಟ್ ಅನ್ನು ನಂಬೋದು, ಮಾರ್ಕೆಟ್ ನಂಬದೇ ಇರೋಕೆ ಯಾವ ಕಾರಣನೂ ಇಲ್ಲ. ಯಾಕಂದ್ರೆ ಇಲ್ಲಿ ₹1 ಕ್ಯಾಶ್ ಅಲ್ಲಿ ವ್ಯವಹಾರ ಆಗೋದಿಲ್ಲ, ಎಲ್ಲವೂ ಸಹ ಟ್ರಾನ್ಸ್ಪರೆಂಟ್ ಎಲ್ಲ ಇದೆ. ಬಟ್ ಮಾರ್ಕೆಟ್ ಅಲ್ಲಿ ವ್ಯವಹಾರ ಮಾಡ್ತಾ ಇರೋ ಜನರನ್ನ ನಂಬೋದು ಕಷ್ಟ. ಅಷ್ಟೇ ಬಿಟ್ರೆ ಮಾರ್ಕೆಟ್ ಅನ್ನು ನಂಬೋದು ಏನಾಗುತ್ತೆ ಅಂದ್ರೆ ಯಾವ್ದಾವ್ದೋ ಕಂಪನಿಗಳು ಅಂದ್ರೆ ಎಲ್ಲವೂ ಜೆನ್ಯೂನ್ ಆಗಿ ಇರೋದಿಲ್ಲ. ಗೊತ್ತು ನಿಮಗೆ, ಇದು ಶೇರ್ ಮಾರ್ಕೆಟಿಂಗ್ ಮಾತ್ರ ಅಪ್ಲಿಕಬಲ್ ಅಲ್ಲ. ಈ ಹೊರಗಡೆ ಬೇರೆ ವ್ಯವಹಾರದಲ್ಲೂ ಸಾಕಷ್ಟು ಫ್ರಾಡ್ಗಳು ಏನಾದ್ರು ನಡೀತಾ ಇರುತ್ತೆ. ಬಟ್ ಇಲ್ಲಿ ಜನರನ್ನ ಯಾಮಾರಿಸುವಂತ ಒಂದಿಷ್ಟು ಟ್ರಿಕ್ ಗಳನ್ನ ಬಿಟ್ರೆ ಫ್ರಾಡ್ಗಳು ಇಲ್ಲಿ ಕಡಿಮೆ ಅಂತ ಹೇಳ್ಬೇಕು ನಾವು. ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಂತೂ ತುಂಬಾ ಜೆನ್ಯೂನ್ ಆಗಿ ನಡೀತಾ ಇದೆ. ಹಿಂದೆಲ್ಲ ಪೇಪರ್ ವರ್ಕ್ ಇದ್ದಾಗೆಲ್ಲ ಸ್ವಲ್ಪ ನಡೀತಾ ಇತ್ತು, ಈಗ ಇನ್ನು ತುಂಬಾ ಚೆನ್ನಾಗಿದೆ, ಆತರ ಏನಿಲ್ಲ. ಬಟ್ ಈ ಫ್ರಾಡ್ ಜನ ಇರ್ತಾರೆ, ಸಹಜ ಅದು ಎಲ್ಲ ಕಡೆಯಲ್ಲೂ. ಅವರಿಂದ ವಂಚನೆಗೊಳಗಾಗ್ತಾರೆ ಜನ. ಈಗ ಇಂಥದ್ದು ಹೂಡಿಕೆ ಮಾಡಿ ಅಂತ ಹೇಳಿ ನಮ್ಸೋರಿರ್ಬೋದು, ಈ ತರದ್ದೆಲ್ಲ ಜನ ಇರ್ತಾರಲ್ಲ, ಇವರಿಂದ ಮೋಸ ಆಗೋದು ಜಾಸ್ತಿ. ಅವರಿಂದ ತಪ್ಪಿಸ್ಕೊಳ್ಬೇಕು, ಅವರಿಂದ ಬಚಾವಾಗ್ಬೇಕು. ಅಷ್ಟೇ ಬಿಟ್ರೆ ಮಾರ್ಕೆಟ್ ಅಲ್ಲಿ ಹಾಕಿದ್ದು ಮುಳುಗು ಹೋಯ್ತು ಅಂದ್ರೆ, ಮಾರ್ಕೆಟ್ ಅಲ್ಲಿ ಏನೋ ಫ್ರಾಡ್ ಆಗಿ ಹೋಯ್ತು ಅನ್ನೋ ಸಾಧ್ಯತೆ ಇವತ್ತು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ. ಅಷ್ಟು ವ್ಯವಸ್ಥಿತವಾಗಿದೆ ಈ ವ್ಯವಸ್ಥೆ. ಅಂದ್ರೆ ಸರ್, ನೀವ್ ಹೇಳ್ತಾ ಇರೋದು ನಾವು ಇನ್ನೊಬ್ರಿಗೆ ಹಣನ ಕೊಡೋ ಬದಲು ನಾವೇ ನಮ್ಮ ಸ್ವತಃ ಬುದ್ಧಿಯಿಂದ ಹೂಡಿಕೆ ಮಾಡಿದ್ರೆ ಈ ರೀತಿ ಆಗೋದನ್ನ ತಪ್ಪಿಸ್ಬೋದು ಸರ್. ಖಂಡಿತ. ನೋಡಿ, ಮಾರ್ಕೆಟ್ ಅಲ್ಲಿ ಇನ್ನೊಬ್ರಿಗೆ ಕೊಡೋದು ಅನ್ನೋ ಕಾನ್ಸೆಪ್ಟ್ ಆಕ್ಚುಲಿ ಇಲ್ವೇ ಇಲ್ಲ. ಯಾಕಂದ್ರೆ ಈಗ ಇಲ್ಲಿ ₹1 ಕ್ಯಾಶ್ ಅಲ್ಲಿ ಆಗೋದಿಲ್ಲ ವ್ಯವಹಾರ. ನಮ್ಮ ಅಕೌಂಟ್ ಇಂದಾನೆ ಟ್ರಾನ್ಸ್ಫರ್ ಮಾಡ್ಬೇಕು, ಅಲ್ಲಿಂದಾನೆ ನಾವು ಟ್ರೇಡ್ ಮಾಡ್ಬೇಕು, ಹೀಗಿದೆ. ಇನ್ನೊಬ್ರಿಗೆ ಕೊಡೋದು ಎಲ್ಲಿ ಬರುತ್ತೆ ಪ್ರಶ್ನೆಯಲ್ಲಿ? ಬರೋದೇ ಇಲ್ಲ. ಇನ್ನೊಬ್ರಿಗೆ ಕೊಡೋದು ಅಂದ್ರೆ ಏನು ಅಂದ್ರೆ, ಅದೊಂದು ಅವಕಾಶ ಬೇಕು ಅಂದ್ರೆ ನಮ್ಮ ದುಡ್ಡನ್ನ ಮ್ಯೂಚುವಲ್ ಫಂಡ್ ಥ್ರೂ ಹಾಕ್ಬೋದು. ಅದು ಸಹ ಎಲ್ಲವೂ ಲೀಗಲ್ಲೇ, ಎಲ್ಲ ಲೀಗಲ್ ಅದು. ಅಲ್ಲೂ ಇನ್ನೊಬ್ರಿಗೆ ಹೇಗೋ ಕೊಟ್ಟ ಹಾಗಲ್ಲ. ಹಾಗಾಗಿ ಇಲ್ಲಿ ಇನ್ನೊಬ್ರಿಗೆ ಕೊಡೋದು ಅನ್ನೋ ಪ್ರಶ್ನೆ ಬರೋದೇ ಇಲ್ಲ.
ನಾವೇ ಡೈರೆಕ್ಟ್ ಆಗಿ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡೋದು ಅಥವಾ ಮ್ಯೂಚುವಲ್ ಫಂಡ್ ಥ್ರೂ ಅವ್ರು ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡ್ತಾರೆ, ಅದು ಲೀಗಲ್. ಹಾಗಾಗಿ ಇನ್ನೊಬ್ಬರಿಗೆ ಇಲ್ಲಿ ಯಾವ ಕಾರಣಕ್ಕೂ ಕೆಲವರು ಇರ್ತಾರೆ ಸುಮ್ಮನೆ ಇಲ್ಲಿಗಲ್ ಆಗಿ ಮಾಡೋರು, ನೀವು ಇಷ್ಟು ದುಡ್ಡು ಕೊಡಿ ನಾನು ಅದನ್ನ ಇನ್ವೆಸ್ಟ್ ಮಾಡಿ ನಿಮ್ಗೆ ಲಾಭ ಕೊಡ್ತೀನಿ, ಇದೆಲ್ಲ ಇರ್ತಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಅದು ಯಾವ್ದು ಲೀಗಲ್ ಅಲ್ಲ, ಆ ತರ ಖಂಡಿತ ಮಾಡ್ಲೇಬಾರದು. ಅದೇನ್ ಮಾಡೋದಾದ್ರೂ ನಮಗೆ ಗೊತ್ತಿದ್ರೆ ನಾವೇ ಡೈರೆಕ್ಟ್ ಆಗಿ ಮಾಡ್ಬೇಕು. ಗೊತ್ತಿಲ್ಲ ಅಂತಂದ್ರೆ ಹೇಗೆ ಮ್ಯೂಚುವಲ್ ಫಂಡ್ ಇವೆಲ್ಲ ವ್ಯವಸ್ಥೆ ಇದ್ದೇ ಇವೆ, ಆ ಕಡೆಯಿಂದ ಹೋಗ್ಬೋದು, ಸೇಫ್ ಅದು. ಅಂದ್ರೆ ಈಗ ಡಿಮ್ಯಾಟ್ ಅಕೌಂಟ್ ಮಾಡ್ಕೊಂಡ್ ಕೂಡ್ಲೆ ದಿನ ಬೆಳಗಾದ್ರೆ 1-2 ಕಾಲ್ಸ್ ಬರ್ತಾ ಇರತ್ತೆ, ನಾವು ನಿಮ್ಗೆ ಇಷ್ಟು ದುಡ್ಡು ಮಾಡ್ಕೊಡ್ತೀವಿ, ನೀವು ಟ್ರೇಡ್ ಮಾಡ್ತಾ ಇದ್ದೀರಾ, ಈ ತರದೆಲ್ಲ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಇದರಿಂದ ಹೇಗೆ ನಾವು ತಪ್ಪಿಸ್ಕೋಬಹುದು? ಏನಿಲ್ಲ, ಅವೆಲ್ಲ ಜಂಕ್ ಕಾಲ್ಗಳು ನೋಡಿ, ಎಷ್ಟೋ ಕಡೆ ಏನೇನೋ ಆಫರ್ಗಳು ಅಂತ ಎಲ್ಲ ಕಾಲ್ಗಳೆಲ್ಲ ಬರುತ್ತಲ್ಲ, ಅದೇ ತರ ಇದು ಒಂದು ಕಾಲ್ ಅಂತ ಅದನ್ನ ಸೈಡ್ಗೆ ಹಾಕ್ಬಿಡ್ಬೇಕು, ಅಷ್ಟೇ ಇರುತ್ತೆ, ಇನ್ನೇನಿಲ್ಲ. ಸರ್, ಒಂದು ನನ್ನ ತಲೆಯಲ್ಲಿ ತುಂಬಾ ದಿನದಿಂದ ಅಥವಾ ನಾನು ಮಾರ್ಕೆಟ್ ಬಂದಾಗಿಂದ ನನ್ನ ತಲೆಯಲ್ಲಿ ಇರುವಂತದ್ದು, ಈಗ ನನ್ನ ತಂದೆ ತಾಯಿ ಆಗ್ಬೋದು ಅಥವಾ ನನ್ನ ಸುತ್ತ ಫ್ಯಾಮಿಲಿ ಆಗ್ಬೋದು ಅಥವಾ ಬೇರೆಯವರ ಒಪಿನಿಯನ್ ಏನಂದ್ರೆ, ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ಗ್ಯಾಮ್ಲಿಂಗ್ ಅಥವಾ ಜೂಜು ಅನ್ನೋ ತರ ನೋಡ್ತಾರೆ. ಆಕ್ಚುಲಿ ಅಲ್ಲ ಅದು, ಬಟ್ ಆ ತರ ನೋಡ್ತಾರಲ್ಲ, ಇದನ್ನ ಹೇಗೆ ನಾನು ಫೇಸ್ ಮಾಡ್ಬೋದು ಅಥವಾ ಅವ್ರಿಗೆ ಏನ್ ಉತ್ತರ ಕೊಡ್ಬೋದು ನಾವು? ನೋಡಿ, ಒಂದೇ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಎಲ್ಲಾ ಬಿಸ್ನೆಸ್ ಅಲ್ಲೂ ಅದರದ್ದೇ ಆದಂತಹ ಲಾಭದ ಸಾಧ್ಯತೆಗಳಿರುತ್ತೆ. ಈಗ ಎಲ್ಲೋ ಒಂದು ಜನರಲ್ ಆಗಿ ಒಂದು ಬಿಸ್ನೆಸ್ ಅಲ್ಲಿ ಒಂದು 40% ವರ್ಷಕ್ಕೆ ಲಾಭ ಬರ್ತಾ ಇದೆ ಅಂತಂದ್ರೆ ಅದರಲ್ಲಿ ಇನ್ನೂ ಸ್ವಲ್ಪ ಶ್ರಮ ಪಟ್ರೆ ಒಂದು 50% ಇನ್ನು ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು. ಅದನ್ನ ಬಿಟ್ಟು ಎಲ್ಲಿ ಯಾವ್ದು ಸಾಧ್ಯವೋ ಅದಕ್ಕಿಂತ ತುಂಬಾ ದೊಡ್ಡದನ್ನ ಇಟ್ಕೊಂಡ್ಬಿಡೋದು. ಈಗ ಮಾರ್ಕೆಟಿಗೆ ಬಂದು ವರ್ಷಕ್ಕೆ 5 ಟೈಮ್ಸ್ ಪ್ರಾಫಿಟ್ ಮಾಡ್ಬಿಡ್ತೀನಿ ಅಂತ ಇಟ್ಕೊಂಡು ಬರ್ತಾರಲ್ಲ, ಅಥವಾ ದಿನ ಬೆಳಗಾಗೋದ್ರಲ್ಲಿ ಮಾಡ್ಬಿಡ್ತೀನಿ ಅಂತ ಬರ್ತಾರಲ್ಲ, ಅದು ಗ್ಯಾಮ್ಲಿಂಗ್ ಆಗುತ್ತೆ. ಮತ್ತೆ ಇನ್ನೊಂದು, ಗ್ಯಾಮ್ಲಿಂಗ್ ಅನ್ನೋದ್ರನ್ನ ಸರಿಯಾದ ಅರ್ಥ ಏನ್ ಹೇಳ್ಬೇಕು ಅಂದ್ರೆ, ಯಾರು ಅನ್ನೋನ್ ರಿಸ್ಕ್ ತಗೋತಾರೋ ಅವ್ರಿಗೆ ಏನು ಗೊತ್ತಿಲ್ಲ, ಬಟ್ ಸುಮ್ನೆ ಹಾಕೋದು ದುಡ್ಡನ್ನ, ಅವ್ರಿಗೆ ಏನು ಗೊತ್ತೇ ಇಲ್ವಲ್ಲ, ಹಾಗಾಗಿ ಅದು ಗ್ಯಾಮ್ಲಿಂಗ್. ಗೊತ್ತಿದೆ ಅಂತಂದ್ರೆ ಇಲ್ಲಿ ನನ್ನ ರಿಸ್ಕ್ ಏನು, ಎಷ್ಟು ಹಾಕ್ಬೋದು, ಎಷ್ಟು ಲಾಭದ ನಿರೀಕ್ಷೆ ಇದೆ, ಇದೆಲ್ಲ ಗೊತ್ತಿದ್ದು ಯಾರು ಹಾಕ್ತಾರೋ ಅದು ಗ್ಯಾಮ್ಲಿಂಗ್ ಆಗೋದಿಲ್ಲ, ಅದು ಬಿಸ್ನೆಸ್. ರಿಸ್ಕೇ ಗೊತ್ತಿಲ್ಲದೆ ಹಾಕ್ತಾರ, ಅದು ಗ್ಯಾಮ್ಲಿಂಗ್. ಓಕೆ, ಅಂದ್ರೆ ತಿಳುವಳಿಕೆಯಿಂದ ಮಾಡಿದ್ರೆ ಇದು ಒಂದು ಒಳ್ಳೆ ಬಿಸ್ನೆಸ್ ಅಂತ ಹೇಳ್ತಾ ಇದ್ದೀನಿ. ಖಂಡಿತ. ಆಕ್ಚುಲಿ ಸರಿಯಾಗಿ ಮಾಡಿದ್ರೆ ಜಗತ್ತಿನ ಒಳ್ಳೆ ಬಿಸ್ನೆಸ್ ಇದು. ಯಾಕಂದ್ರೆ ತುಂಬಾ ರಿಸ್ಕ್ ಇದ್ರಲ್ಲಿ ಇಲ್ವೇ ಇಲ್ಲ, ಅಥವಾ ತುಂಬಾ ಸುಲಭವಾಗಿ ಮಾಡಬಹುದಾದಂತದ್ದು. ಬಟ್ ತಿಳುವಳಿಕೆ ಬೇಕೇ ಬೇಕು. ಹೌದು, ಅಂದ್ರೆ ಜಗತ್ತಿನ ಅತ್ಯುತ್ತಮ ವ್ಯವಹಾರ ಬಿಸ್ನೆಸ್ ಅಂದ್ರೆ ಒಂದು ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ಬೋದು ಧೈರ್ಯವಾಗಿ. ಖಂಡಿತವಾಗ್ಲೂ ಹೇಳ್ಬೋದು. ಥ್ಯಾಂಕ್ ಯು ಸರ್. ಈಗ ನಾನು ಆಗ್ಲೇ ಹೇಳ್ದಂಗೆ ಜನರಲ್ ಆಗಿ ಬೇಸಿಕ್ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಒಂದ್ ಭಯ ಇರುತ್ತೆ. ಅಂದ್ರೆ ನಾನು ಹಾಕೋ ಕಂಪ್ನಿ ಮುಳುಗೋದ್ರೆ ಅಥವಾ ಲಾಸ್ ಆದ್ರೆ ಅಥವಾ ಕಂಪ್ನಿನೇ ಮುಚ್ಕೊಂಡು ಹೋದ್ರೆ, ಈ ತರದ್ದು ಸಮಸ್ಯೆಗಳು ಬಂದಾಗ ನನ್ನ ಹಣ ಏನಾಗ್ಬೋದು, ಅಥವಾ ಕಂಪ್ನಿ ಏನಾದ್ರು ಮುಳುಗೋದ್ರೆ ನಾನು ಕೈಯಿಂದ ಏನಾದ್ರು ಹಣ ಕಟ್ಬೇಕಾ, ಈ ತರದ್ದು ಕೆಲವೊಂದು ಸಣ್ಣ ಕ್ವಶನ್ಸ್ ಇರುತ್ತೆ. ಆ ತರದವ್ರಿಗೆ ಏನ್ ಹೇಳ್ಬೋದು? ನೋಡಿ, ಮಾರ್ಕೆಟ್ ಅಂದ್ರೆ ಇಲ್ಲಿ ರಿಸ್ಕ್ ಇದ್ದೇ ಇದೆ. ಇಲ್ಲಿ ರಿಸ್ಕ್ ಅನ್ನ ಝೀರೋ ಅಂತ ಮಾಡೋಕ್ ಆಗೋದಿಲ್ಲ. ಎಷ್ಟೇ ಒಳ್ಳೆ ಕಂಪನಿ ಏನೇ ಅಂತಂದ್ರು ಒಂದು ಭಾಗ ಇದ್ದೇ ಇರುತ್ತೆ. ಈಗ ನೋಡಿ, ಗಟ್ಟಿ ಇಲ್ಲದೆ ಇರೋ ಕಂಪನಿ ಅಂತ ಆದ್ರೆ ಅದು ಮುಳುಗಿ ಹೋಗೋ ಸಾಧ್ಯತೆ ತುಂಬಾ ಇರುತ್ತೆ. ಅದರಲ್ಲೇ ಸ್ಟ್ರಾಂಗ್ ಕಂಪನಿಗಳ ಕಡೆ ಬರ್ತಾ ಹೋದ್ರೆ ಆ ಸಾಧ್ಯತೆ ಕಡಿಮೆ ಆಗ್ತಾ ಬಂದು ಝೀರೋ ಆಗೋದಿಲ್ಲ, ಬಟ್ ಹೆಚ್ಚಿನ ಅಂಶ ಹಾಗೆಲ್ಲ ಮುಳುಗಿ ಹೋಗೋದಿಲ್ಲ ಒಳ್ಳೆ ಕಂಪನಿಗಳು. ಆದ್ರೆ ಮಾರ್ಕೆಟ್ ಅಲ್ಲಿ ಯಾವುದೇ ಗ್ಯಾರಂಟಿ ಅಥವಾ ವಾರಂಟಿ ಕೊಡೋಕ್ ಆಗೋದಿಲ್ಲ, ರಿಸ್ಕ್ ಇದ್ದೇ ಇದೆ. ಇದೇ ಕಾರಣಕ್ಕೆ ಇಲ್ಲಿ ಅನಾಲಿಸಿಸ್ ಅಂತ ಬಂದಿರೋದು. ನಾವು ನೋಡುವಾಗ ಏನೇನು ಡೇಟಾಗಳು ನೋಡ್ಬೇಕು, ಯಾವ ತರ ಪ್ಯಾಟರ್ನ್ ನೋಡ್ಬೇಕು, ಇದನ್ನೆಲ್ಲ ನೋಡಿ ಈ ಕಂಪನಿಯ ವ್ಯಾಲ್ಯೂ ಏನು, ಅಂದ್ರೆ ನಾವು ಇನ್ವೆಸ್ಟ್ ಮಾಡೋದಕ್ಕೆ ಎಷ್ಟು ನಂಬಿಕಸ್ತ ಕಂಪನಿ ಅದು, ಇದನ್ನ ನೋಡ್ಕೊಂಡು ಅದಕ್ಕೆ ಎಷ್ಟು ಹಾಕ್ಬೋದು ಅಂತ ಡಿಸೈಡ್ ಮಾಡಿ ಹಾಕ್ಬೇಕಾಗತ್ತೆ. ಇಷ್ಟರ ಮೇಲೂ ಅಲ್ಲೊಂದಿಷ್ಟು ರಿಸ್ಕ್ ಇದ್ದೇ ಇರುತ್ತೆ. ಇಲ್ಲಿ ಎಫ್ ಡಿ ತರ ರಿಸ್ಕ್ ಅನ್ನ ಝೀರೋ ಮಾಡೋದಕ್ಕೆ ಆಗೋದಿಲ್ಲ. ಸೊ ಒಂದಿಷ್ಟು ರಿಸ್ಕ್ ಅನ್ನ ತಗೊಳ್ಬೇಕು, ತುಂಬಾ ರಿಸ್ಕ್ ತಗೊಳ್ಬಾರ್ದು. ತುಂಬಾ ರಿಸ್ಕ್ ತಗೊಳ್ಳೋದ್ರ ಅರ್ಥ ಕೆಟ್ಟ ಸ್ಟಾಕ್ ಗೆ ಹಾಕಿದ್ರೆ ತುಂಬಾ ರಿಸ್ಕ್ ಅಂತ ಅರ್ಥ. ಸ್ವಲ್ಪ ಒಳ್ಳೆ ಸ್ಟಾಕ್ ಅಂತಾದ್ರೆ ರಿಸ್ಕ್ ಕಡಿಮೆ ಆಗ್ತಾ ಬರುತ್ತೆ. ಸರ್, ಇನ್ನೊಂದು ಮುಖ್ಯವಾದ ಕ್ವಶನ್ ಏನಂದ್ರೆ, ಈಗ ನಾನು ಮ್ಯೂಚುವಲ್ ಫಂಡ್ ಬಗ್ಗೆ ಟಿವಿ ತುಂಬಾ ಆಡ್ಸ್ ನೋಡಿದೀನಿ. ಹಾಗೆ ಈಗ ಸ್ಟಾಕ್ ಮಾರ್ಕೆಟ್ ಬ್ರೋಕರ್ ಆಪ್ಗಳು ಕೂಡ ಮಾರ್ಕೆಟಿಂಗ್ ಮಾಡ್ತಾ ಇದಾವೆ. ಸೊ ಮಾರ್ಕೆಟಿಂಗ್ ಮಾಡೋದ್ರ ಜೊತೆಗೆ, ಅಂದ್ರೆ ಹೂಡಿಕೆ ಮಾಡಿ ಅನ್ನೋದ್ರ ಜೊತೆಗೆ ಮಾರ್ಕೆಟ್ ರಿಸ್ಕ್ ಇರುತ್ತೆ, ಮತ್ತೆ ಅದನ್ನ ಓದಿ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳಿ ಅಂತಾನು ಕೊನೆಯಲ್ಲಿ ಹೇಳ್ತಾರೆ. ಸೊ ಹಾಗಾದ್ರೆ ನನಗೆ ಮೇಜರ್ ನನ್ನ ಥಾಟ್ ಏನಂದ್ರೆ, ಇಲ್ಲಿ ರಿಸ್ಕ್ ಇದೆ ಅಂತ ಅವ್ರು ಹೇಳ್ತಾ ಇರೋದೇ ನನಗೆ ಭಯ ಹುಟ್ಟಿಸುತ್ತೆ. ಸೊ ಇದನ್ನ ಹೇಗ್ ತಗೊಳ್ಳಿ ನಾನು? ನೋಡಿ, ಅವರಿಗೆ ಅದೊಂಥರ ರೂಲ್, ಅದು ಹೇಳಲೇಬೇಕು. ಅವರು ಜನರಿಗೆ ಗೊತ್ತಿರೋಲ್ಲ ಅನ್ನೋ ಕಾರಣಕ್ಕೆ. ಆಕ್ಚುಲಿ ಸಾಕಷ್ಟು ಜನರಿಗೆ ಇದು ಗೊತ್ತಿರುತ್ತೆ ರಿಸ್ಕ್ ಇದೆ ಅಂತ, ಆದ್ರೂ ಈ ಆಸೆ ಅನ್ನೋದಿದೆಯಲ್ಲ, ಇದೊಂಥರ ಫೋರ್ಸ್ ಮಾಡ್ತಾ ಇರುತ್ತೆ. ಹಾಗಾಗಿ ಹಾಕ್ತಾರೆ. ಸ್ಟಿಲ್ ಅಷ್ಟರ ಮೇಲೂ ಅದನ್ನ ತೋರಿಸ್ತಾರೆ ಅವರು. ವಾಸ್ತವ ಅದು, ಅಲ್ಲಿ ರಿಸ್ಕ್ ಇದೆ. ಇದನ್ನ ನಾವು ತಿಳುವಳಿಕೆ ಮೂಲಕ, ಈಗ ನೋಡಿ, ಯಾವ್ದೋ ಒಂದು ನೀರ್ ಕಾಣಿಸಿದ್ರೆ ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲದೆ ಇದ್ರೆ ಸಹಜವಾಗಿ ಭಯ ಬರುತ್ತೆ, ಮುಳುಗೋಗ್ತೀವಿ ಅನ್ನೋ ಅಂತ. ಹಾಗಾಗಿ ಅಲ್ಲಿ ಇನ್ನೇನಿಲ್ಲ, ಅಲ್ಲಿ ಅಳತೆ ಮಾಡ್ಕೊಂಡು ನೋಡ್ಕೊಂಡು ಎಷ್ಟು ಆಳ ಇದೆ ಅಂತ ನೋಡ್ಕೊಂಡು ಹೋದ್ರೆ ಭಯ ಹೋಗುತ್ತೆ ಅಷ್ಟೇ. ಭಯ ಇಲ್ಲಿ ಇದ್ದೇ ಇದೆ, ಯಾಕಂದ್ರೆ ರಿಸ್ಕ್ ಇದೆ ಅಂದ್ಮೇಲೆ ಭಯ ಇದ್ದೇ ಇರುತ್ತೆ. ಸೊ ಅವ್ರು ಹೇಳೋದು ಸುಳ್ಳೇನಲ್ಲ, ಸರಿಯಾದ ವಿಚಾರನೆ. ಸ್ವಲ್ಪ ಭಯ ಇರ್ಲೂಬೇಕು, ಇಲ್ಲಾಂದ್ರೆ ಎಲ್ಲೋ ಹಾಕಿ ಕಳ್ಕೊಂಡ್ಬಿಡ್ತೀವಿ. ಹಾಗಾಗಿ ಆ ಭಯ ಸರಿಯಾಗಿದೆ, ಅದು ಹೋಗೋದಕ್ಕೆ ಕಾರಣ ತಿಳುವಳಿಕೆ ಹೋಗುತ್ತೆ, ಅದರಿಂದ ಮುಂದುವರಿಬಹುದು. ಸರ್, ಈಗ ನನ್ನಲ್ಲಿದ್ದ ಸಣ್ಣ ಪುಟ್ಟ ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡಿದ್ರಿ. ಈಗ ನಾನು ಶುರು ಮಾಡಬಹುದು, ಹೂಡಿಕೆ ಜರ್ನಿ ಶುರು ಮಾಡಬಹುದು ಅನ್ನೋದಾದ್ರೆ ಪ್ರೊಸೀಜರ್ ಏನಿದೆ ಸರ್? ಬೇಸಿಕ್
ಸ್ಟಾಕ್ ಮಾರ್ಕೆಟ್. ನೋಡಿ, ಮೊದಲನೇದಾಗಿ ತಿಳ್ಕೋಬೇಕು, ಅದೇ ಬೇಸಿಕ್, ಅದೇ ಗೊತ್ತಿಲ್ಲದಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಡಿಮ್ಯಾಟ್ ಅಕೌಂಟ್ ಮಾಡ್ಕೋಬೇಕು, ಹೇಗೋ ಬ್ರೋಕರ್ ದಾರಿ ತೋರಿಸ್ತಾರೆ. ನಂತರ ಎಲ್ಲಕ್ಕಿಂತ ಹೆಚ್ಚಾಗಿ ದುಡ್ಡು ಬೇಕು, ಯಾಕಂದ್ರೆ ಇದ್ರ ಹೆಸರೇ ಕ್ಯಾಪಿಟಲ್ ಮಾರ್ಕೆಟ್ ಅಂತ. ಕ್ಯಾಪಿಟಲ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಇದಿಷ್ಟಿದ್ರೆ ತಿಳುವಳಿಕೆ, ಒಂದು ಬ್ರೋಕರ್ ಅಕೌಂಟ್, ಹಾಗೆ ಕ್ಯಾಪಿಟಲ್.